ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಮುದ್ದು ಶಿಲ್ಪ ಸವಾರಿ ಲೈಫ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಬಂದು ಇದು ಶನಿವಾರದ ವಿಡಿಯೋ ಆಗಿರುತ್ತೆ. ಅಂದರೆ ಉಪವಾಸ ಹಬ್ಬದ ವಿಡಿಯೋ ಆಗಿರುತ್ತೆ. ಆಲ್ಮೋಸ್ಟ್ ನಿಮಗೆ ಓದು ವಿಡಿಯೋ ನೋಡಿದರೆ ಉಪವಾಸ ಹಬ್ಬದಲ್ಲಿ ಏನೇನು ತಿಂಡಿ ಮಾಡಿದೆ ಅಂತ ಹಾಕಿದ್ದೆ. ಈಗ ಉಪವಾಸ ಹಬ್ಬಕ್ಕೆ ನಾವು ಎಡೆ ಇಕ್ಬೇಕು. ಅಂದರೆ ನಮ್ಮ ಮನೆಯಲ್ಲಿ ಅಂತಂದರೆ ಒಬ್ಬರು ಮಾರ್ಲಾಮಿ ಪಕ್ಸ ಈ ರೀತಿ ಆಚರಣೆಗಳಿದೆ. ನಾವು ಉಪವಾಸ ಮತ್ತು ಯುಗಾದಿ ಮಾಡ್ತೀವಿ. ಉಪವಾಸ ಮಾಡೋರು ಮಾರ್ಲಾಮಿ ಪಕ್ಸ ಮಾಡೋರಿಗೆ ತಿಂಡಿ ಕೊಡ್ತಾರೆ ಮತ್ತು ಊಟಕ್ಕೆ ಕರೀತಾರೆ. ಪಕ್ಸ ಮಾಡೋರು ಉಪವಾಸ ಮಾಡ್ತಾರಲ್ಲ ಅವ್ರನ್ನ ಕರೀತಾರೆ ಈ ರೀತಿ. ಬಟ್ ನಮ್ಮ ಆಚರಣೆ ಏನು ಅಂತ ಹೇಳಿದ್ರೆ ನಾವು ಅಂದರೆ ಕಾಲದಿಂದ ನಡ್ಕೊಂಬಂದಿರೋದು ಉಪವಾಸ ಹಬ್ಬ ಮತ್ತು ಯುಗಾದಿ ಹಬ್ಬ ಮಾಡ್ತೀವಿ. ಯುಗಾದಿ ಹಬ್ಬಕ್ಕೆ ಸಿಂಪಲ್ಲಾಗಿ ಮಾಮೂಲಿ ಇಡ್ಲಿ ಚಟ್ನಿ ಗೊಜ್ಜು ಈ ಥರ ಮಾಡಿರ್ತೀವಿ. ಆದರೆ ಉಪವಾಸ ಹಬ್ಬಕ್ಕೆ ನಾನ್ ವೆಜ್ ಒಂದು ಬಿಟ್ಟು ಇನ್ನೆಲ್ಲ ಹಣ್ಣು ಹಂಪ್ಲುಗಳು ಸ್ವೀಟು ಚಕ್ಲಿ ನುಪ್ಪಿಟ್ಟು ಕಜ್ಜಾಯ ಅಂತ ಈ ರೀತಿ ಎಲ್ಲನೂ ಇರ್ತೀವಿ. ಆಲ್ಮೋಸ್ಟ್ ನಿಮಗೆ ಒಂದು ಉಪವಾಸ ಹಬ್ಬಕ್ಕೆ ಏನೇನು ತಿಂಡಿ ಮಾಡಿದ್ದೆ ಅಂತ ಒಂದು ಬ್ಲಾಗ್ ಮಾಡಿ ಹಾಕಿದ್ದೀನಿ. ಅದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬೆಳಿಗ್ಗೆ ಎದ್ದು ಬೇಗನೆ ಎದ್ದೆ ಅಂದರೆ ನಾನು ಶುಕ್ರವಾರ ಸಂಜೆ ಊರಿಗೆ ಬಂದೆ. ಅಂದರೆ ಬೆಟ್ಟಕ್ಕೆ ಹೋಗಿ ದರ್ಶನ ಎಲ್ಲ ಮೆಟ್ಲತ್ತಿ ಪ್ರತಿ ಶುಕ್ರವಾರ ಆಷಾಢದಲ್ಲಿ ಬೆಟ್ಟಕ್ಕೆ ಹತ್ತಿ ದರ್ಶನ ಮಾಡಿಕೊಂಡು ಆಮೇಲೆ ನಾನು ಯಾವಾಗಲೂ ಉಪವಾಸ ಹಬ್ಬ ಬೀಳೋದು ಒಂದು 2ನೇ ಆಷಾಢ ಶುಕ್ರವಾರ ಇಲ್ಲ 3ನೇ ಆಷಾಢ ಶುಕ್ರವಾರ ಈ ರೀತಿ ಬೀಳುತ್ತೆ. ಅದೆಲ್ಲ ಮುಗಿಸ್ಕೊಂಡು ಸಂಜೆ ನಾನು ಊರಿಗೆ ಬಂದಾಗ ಶುಕ್ರವಾರ 6:30 ಆಗಿತ್ತು. ಬಂದ ತಕ್ಷಣ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿತ್ತು. ಮಲಿಕೊಂಬಿಟ್ಟೆ. ಮಲಗಿದ್ದು ಎದ್ದ ತಕ್ಷಣ ನಾನೀಗ ನೋಡ್ತಾ ಇರ್ಬೋದು ಎಲ್ಲ ಕ್ಲೀನ್ ಮಾಡಬೇಕು. ಅಂದರೆ ನೈಟ್ ಎಲ್ಲನೂ ಗುರುವಾರ ಚಿಕ್ಕಮ್ಮಂಗೆ ಹೇಳಿದೆ ಎಲ್ಲನೂ ಒಂದು ಸ್ವಲ್ಪ ನೀಟಾಗಿ ರೆಡಿ ಮಾಡ್ಕೊ ಅಂತ ಹೇಳಿ ಎಲ್ಲ ಒರೆಸಿಗಿರಿಸಿ. ಅದಾದಮೇಲೆ ನಾನು ಬಂದು ಮಾರ್ನಿಂಗ್ ಅಂದರೆ ಶನಿವಾರ ಎಲ್ಲನೂ ಎದ್ದು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಎದ್ದು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹೋಗ್ಬೇಕಾದ್ರೆ ಉಪವಾಸ ಹಬ್ಬ ತಿಂಡಿ ಎಲ್ಲ ಮಾಡಿ ಮಡಗಿಟ್ಟು ಹೋಗ್ಬೇಕಾದ್ರೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿದ್ದೆ. ಅದನ್ನು ಕೂಡ ಬಂದ ತಕ್ಷಣ ನನಗೆ ಈಸಿ ಆಗಲಿ ಅಂತೇಳಿ ನಾನೇನೋ ಅಂದ್ಕೊಂಡು ಹೋದೆ. ಬಟ್ ಶುಕ್ರವಾರ ಏನಾಯಿತು ಅಂತಂದರೆ ಬೆಳಗಿನ ಜಾವ ನಾವು ಮೆಟ್ಲತ್ಕೊಂಡು ಹೋಗಿ 6:30ಗೆ ದರ್ಶನಕ್ಕೆ ನಿಂತ್ಕೊಂಡದಕ್ಕೆ ನನಗೆ 2:40ಕ್ಕೆ ದರ್ಶನ ಆಗಿದ್ದು. ಯಾಕೋ ಗೊತ್ತಿಲ್ಲ 2ನೇ ಆಷಾಢ ಶುಕ್ರವಾರ ಸಿಕ್ಕಾಪಟ್ಟೆ ರಶ್ ಇದ್ದರು. ಸಿಕ್ಕಾಪಟ್ಟೆ ಲೇಟ್ ಆಯಿತು. ಅಲ್ಲಿಂದ ಬಂದು ನಾನು ಊಟ ಗೀಟ ಎಲ್ಲ ಮಾಡಿಕೊಂಡು ಪ್ರಸಾದ ತಿಂದ್ಕೊಂಡು ಮೆಟ್ಲೆಲ್ಲ ಕೆಳಗಡೆ ಇಳಿದ್ಬಿಟ್ಟು ಬರೋಷ್ಟು 4:15 ಆಗೋಯಿತು. ಬಂದು ಸಿಕ್ಕಾಪಟ್ಟೆ ಸುಸ್ತಾಗಿತ್ತು. ಹೋಗ್ಲಾ ಬೇಡವಾ ಇಲ್ಲ ಬೆಳಿಗ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಬೆಳಗಿನ ಜಾವ ಮತ್ತೆ ಟ್ರಾವೆಲ್ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ ಅಂತ ಹೇಳಿ ನಾನು ಸ್ಕೂಟಿ ತೊಗೊಂಡು ನಾನು ಊರಿಗೆ ಬಂದುಬಿಟ್ಟೆ. ನಮ್ಮ ಹಸ್ಬೆಂಡು ಹಣ್ಣು ಹಂಪಲೆಲ್ಲ ಸ್ವೀಟೆಲ್ಲ ತೊಗೊಂಡು ಬರ್ತೀನಿ ನೀನು ಹೋಗು, ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಮನೆ ಕ್ಲೀನ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಹೇಳಿದ್ರು. ಸರಿ ಅಂದ್ಕೊಂಡು ಬಂದು ನೋಡ್ತಾ ಇರ್ಬೋದು ಮಲಗಿದ್ದೆದ್ದು ಏಳೋಕ್ಕೆ ಆಗ್ತಾಯಿಲ್ಲ ನನಗಂತೂ. ಸಿಕ್ಕಾಪಟ್ಟೆ ಸುಸ್ತಾದಂಗೆ ಆಯ್ತಿತ್ತು. ಸಿಕ್ಕಾಪಟ್ಟೆ ಕಾಲು ನೋವು ಬರ್ತಿತ್ತು. ತಲೆ ಅಂತೂ ಸಿಕ್ಕಾಪಟ್ಟೆ ತಲೆನೋವು. ನಿಂತು ಅಂದರೆ ನಾನು ದರ್ಶನ ಆಗಂಟ ಏನೂ ತಿನ್ನಲ್ಲ ನೀರು ಕುಡಿಯಲ್ಲ. ಅದರಿಂದ ಸಿಕ್ಕಾಪಟ್ಟೆ ತಲೆ ಹಿಡ್ಕೊಂಬಿಟ್ಟಿತ್ತು. ಲೇಟ್ ಆಯ್ತಲ್ಲ ದರ್ಶನ ಅದಕ್ಕೆ. ಸುಸ್ತಾಗಿರಲಿಲ್ಲ ಬಟ್ ಅಲ್ಲಿ ಜನಗಳು ಅರ್ಚಾಟಗಳು ಅವೆಲ್ಲ ನೋಡಿ ಸಿಕ್ಕಾಪಟ್ಟೆ ತಲೆನೋವು ಬಂದಿತ್ತು. ನಿಂತು ಏನು ಸುಸ್ತಂತ ಅನ್ನಿಸ್ಲಿಲ್ಲ. ಸಿಕ್ಕಾಪಟ್ಟೆ ಗಲಾಟೆಗಳು ಜಗಳಗಳು ನಿಂತಿರೋದಕ್ಕೆ ದರ್ಶನ ಆಗಿಲ್ಲ ಅಂತ ಕಿರ್ಚಾಟ ಅದಕ್ಕೋಸ್ಕರ ಆ ತಲೆನೋವು ಬಂದುಬಿಟ್ಟಿತ್ತು ಅಷ್ಟೇ. ಅಂತೂ ಇಂತೂ ಫೈನಲಿ ಕಸ ಎಲ್ಲ ಗುಡಿಸ್ಕೊಂಡು ಮನೆಯೂ ಕೂಡ ಒರೆಸ್ಕೊಂಡೆ. ಮನೆಯೆಲ್ಲ ಒರೆಸಾದ್ಮೇಲೆ ಈ ರೀತಿ ಕಾಣಿಸುತ್ತೆ. ನಾನು ಮನೆಯೆಲ್ಲ ಒರೆಸೋಷ್ಟರಲ್ಲಿ ನಮ್ಮ ಚಿಕ್ಕಮ್ಮ ಈಚೆಗಡೆ ಎಲ್ಲ ತೊಳೆದು ಎಲ್ಲನೂ ರೆಡಿ ಮಾಡ್ಕೊಂಡಿದ್ರು. ಅಂದರೆ ನಾವು ಯುಗಾದಿ ಹಬ್ಬದ ದಿನ ಮತ್ತು ಉಪವಾಸ ಹಬ್ಬದ ದಿನ ರಂಗೋಲಿ ಹಾಕಂಗಿಲ್ಲ. ಅಂದರೆ ನಮ್ಮ ಬಾವವರು ದನದ ಕೊಟ್ಟಿಗೆ ಕಟ್ತಿರೋದ್ರಿಂದ ಅಂದರೆ ಕಟ್ಟುತ್ತಾ ಇರೋದ್ರಿಂದ ಸಿಕ್ಕಾಪಟ್ಟೆ ಧೂಳು ಸಿಮೆಂಟ್ ಧೂಳು ಒಂದು ಸತಿ ತೂರ್ಕೊಬಂದರೆ ಎಲ್ಲ ಫುಲ್ ಮನೆ ಆದಂಗೆ ಆಗ್ಬಿಡ್ತಿತ್ತು. ಮತ್ತೆ ಧೂಳಾಗ್ತಿತ್ತು. ಆ ವೈಟ್ ಇರೋದಕ್ಕೂ ಅದಕ್ಕೂ ಎಜೆಜೆನೇ ಕಾಣ್ತಿತ್ತು. ಏನೂ ಮಾಡೋಕ್ಕಾಗಲ್ಲ. ನೋಡ್ತಾ ಇರ್ಬೋದು ನೀವೇ ಎಲ್ಲ ಫೈನಲಿ ಎಲ್ಲ ರೆಡಿ ಆಯಿತು. ಅಷ್ಟರಲ್ಲಿ ಈಚೆ ನಡಡಿ ತೊಳ್ಬಿಡೋಣ ಅಂತ ಹೇಳ್ಬಿಟ್ಟು ನಡಡಿನ ಕೂಡ ಉಚ್ಕೊಂಡು ತೊಳ್ಕೊತಿದ್ದೆ. ಅಂದರೆ ಇದು ದೊಡ್ಡ ಮನೆ ಏನೋ ಒಂದು 12 ಕಂಬದ ಹಟ್ಟಿ ಅಂತ ಥರ ಹೇಳ್ತಾರೆ. ಬಟ್ ನಾನು ಇದು ಒಂದು ವೀಡಿಯೋನು ಪೂರ್ತಿ ವೀಡಿಯೋ ಮಾಡಿ ಹಾಕಿಲ್ಲ ಅಂತ ಅನಿಸುತ್ತೆ. ಈಗ ಅಂದರೆ ನನ್ನ ಮದುವೆ ಮುಂಚೆನೇ ಎಲ್ಲ ಡಿವೈಡ್ ಆಗಿತ್ತು. ಈಗ ಅನಿವಾರ್ಯ ಕಾರಣದಿಂದ ಮಧ್ಯ ಗೋಡೆ ಹಾಕಬೇಕಿತ್ತು. ಅದಕ್ಕೋಸ್ಕರ ಗೋಡೆ ಹಾಕಿದ್ದೀವಿ. ನಾನು ಮತ್ತು ನಮ್ಮ ಹಸ್ಬೆಂಡ್ ಎಲ್ಲ ನಾವು ಹೆರಗನಹಳ್ಳಿಲಿ ಅಂದರೆ ಮೈಸೂರಲ್ಲಿರೋದು. ಈಗ ನಮ್ಮ ಮನೇಲಿ ನಮ್ಮ ಭಾಗದಲ್ಲಿ ನಮ್ಮ ಅತ್ತೆ ಇದ್ದರು. ಈಗ ನಮ್ಮ ಅತ್ತೆ ತೀರೋದ್ಮೇಲೆ ನಮ್ಮ ಚಿಕ್ಕಮ್ಮ ಮತ್ತು ಚಿಕ್ಕಮ್ಮನ ಮಗನ್ನ ನಮ್ಮ ಜಾಗದಲ್ಲಿ ಇರಿಸಿದ್ದೀವಿ. ಅವ್ರಿಗೂ ಸ್ವಂತ ಗಾಡಿ ಜೋಗುಂಡಿಲಿ ಮನೆ ಎಲ್ಲ ಐತೆ. ಬಟ್ ನಾವಿಲ್ಲಿ ಮನೆ ಖಾಲಿ ಇರಬಾರ್ದು ಅಂತಂದರೆ ಅವ್ನು ಇಲ್ಲೇ ಇದ್ದದ್ದು ನಮ್ಮ ಚಿಕ್ಕಮ್ಮನ ಮಗ. ಅದಕ್ಕೋಸ್ಕರ ಅವ್ರ ತಾಯಿನೂ ಮತ್ತೆ ನಾವಿಲ್ಲೇ ಕರ್ಕೊಬಂದು ಅವ್ನು ಊಟ ಗೀಟಕ್ಕೆಲ್ಲ ಈಸಿ ಆಗುತ್ತೆ ಅಂತೇಳಿ ಇಲ್ಲಿ ಅವನನ್ನು ನಮ್ಮ ಚಿಕ್ಕಮ್ಮನ ಇರಿಸಿದ್ದೀವಿ. ಅಂದರೆ ಮನೆ ಖಾಲಿಯಾಗಿ ಬಿಡಬಾರ್ದು ಅಂತೇಳಿ. ಅಂದರೆ ಗೋಡೆ ಹಾಕಿದ್ಮೇಲೆ ಒಂದು ಸ್ವಲ್ಪ ನೀರು ಮನೆ ವಾಶ್ರೂಮ್ ಎಲ್ಲ ಬೇಕಿತ್ತು ಅಂತೇಳಿ ಎಲ್ಲನೂ ಕಟ್ಕೊಂಡು ಆಲ್ಟ್ರೇಷನ್ನೇ ಮಾಡಿಸ್ಕೊಂಡ್ಬಿಟ್ಟು ತುಂಬಾ ಖರ್ಚಾಯಿತು. ಏನು ಬೇಕಾದ್ದು ಚೆನ್ನಾಗಿರೋ ಮನೆ ಕಟ್ಕೋಬೋದು ಅಂದರೆ ಸೈಟ್ ತೊಗೊಂಡು ಮನೆ ಕಟ್ಕೋಬೋದು. ಬಟ್ ಈ ಎಲ್ಲನೂ ಒಡ್ಸಾಕ್ಬಿಟ್ಟು ಆಲ್ಟ್ರೇಷನ್ ಮಾಡಿಸ್ತೀನಿ ಅಂದರೂ ತಲೆನೋವು. ಸಿಕ್ಕಾಪಟ್ಟೆ ಧೂಳು ನಿಜವಾಗ್ಲೂ ಅಷ್ಟೆಲ್ಲ ಧೂಳು ಇರ್ತಿತ್ತು. ಅಂತೂ ಇಂತೂ ಎಲ್ಲ ಫೈನಲಿ ಎಲ್ಲ ಆಯಿತು. ನಮ್ಮ ಚಿಕ್ಕಮ್ಮ ಈ ಕಡೆ ಸೈಡು
ತರಕಾರಿ ಅಂದರೆ ಏನೇನು ಬೇಕು ಅಡುಗೆಗೆ ಎಲ್ಲ ತರಕಾರಿ ಎಲ್ಲನೂ ಕುಯ್ಕೋತಿದ್ರು. ಅಂದರೆ ನಾವು ಉಪವಾಸಕ್ಕೆ ನಾನ್ ವೆಜ್ ಮಾಡೋಂಗಿಲ್ಲ. ಸಿಹಿ ಸಪ್ಪೆ ತರಕಾರಿ, ಅನ್ನ, ಸಾಂಬಾರು, ಗೊಜ್ಜು ಮತ್ತು ಚಕ್ಲಿ, ನಿಪ್ಪಟ್ಟು, ಸಿಹಿಗಳು, ಹಣ್ಣುಗಳು, ಸಿಹಿ ಪದಾರ್ಥಗಳು, ಪಾಯಸ, ವಡೆ ಈ ರೀತಿ ಮಾಡಿರ್ತೀವಿ. ನಾವು ನಾನ್ ವೆಜ್ ಏನೂ ಮಾಡೋಂಗಿಲ್ಲ. ನಾನ್ ವೆಜ್ ಎಡೆನೇ ಇಕ್ಕಂಗಿಲ್ಲ ನಾವು. ನಾನು ಈ ಕಡೆ ಅಷ್ಟರಲ್ಲಿ ನಮ್ಮ ಚಿಕ್ಕಮ್ಮನ ಮಗ ಬರೋ ಅಷ್ಟರಲ್ಲಿ ನಾನು ಕೂಡ ನಾಷ್ಟಕ್ಕೆ ಏನಾದ್ರು ಮಾಡಿಬಿಡೋಣ ಅಂತೇಳಿ ಟೊಮೊಟೊ ಬಾತ್ ಮಾಡೋಣ ಅಂತೇಳಿ ಟೊಮೊಟೊ ಹಣ್ಣಿಗೆ ಏನೇನು ಬೇಕು, ಟೊಮೊಟೊ ಬಾತ್ಗೆ ಏನೇನು ಬೇಕು ಅಂತೇಳಿ ಎಲ್ಲನೂ ಕುಯ್ಕೊಂಡು ಟೊಮೊಟೊ ಬಾತು ಕೂಡ ರೆಡಿ ಮಾಡಿಕೊಂಡು ನಾನು ಕೂಡ ಹಾಕ್ಕೊಂಡೆ. ನಮ್ಮ ಚಿಕ್ಕಮ್ಮ ಕೂತ್ಕೊಂಡು ಎಲ್ಲನೂ ಕುಯ್ತಾಯಿದ್ರು. ನಾನು ಆಮೇಲೆ ಮಾಡ್ತೀನಿ ಅಂತ ಹೇಳಿದ್ರು. ಸರಿ ಅವ್ರು ಆಮೇಲೆ ಮಾಡಲಿ, ಯಾಕೆಂದರೆ ನಾನು ತಿಂದ್ಕೊಂಡು ಸ್ನಾನ ಮಾಡಿಕೊಂಡು ದೇವ್ರ ಮನೆ ರೆಡಿ ಮಾಡಿ ಏನೇನು ಬೇಕೆಲ್ಲನೂ ಅಡುಗೆ ಮತ್ತೆ ಸ್ನಾನ ಮಾಡಿಕೊಂಡು ಅಡುಗೆ ಮಾಡಬೇಕು ಎಡೆಗೆ ಅಂತೇಳಿ ನಾನು ಹಾಕ್ಕೊಂಡು ತಿಂದ್ಕೊಂಡು ಅಂತೂ ಇದು ಎಲ್ಲ ತಿಂದಾದಮೇಲೆ ಒಂದು ಲೋಟ ನಾಷ್ಟ ಮಾಡಾದ್ಮೇಲೆ ಒಂದು ಲೋಟ ಕಾಫಿ ಕುಡಿಲೇಬೇಕು ನಾನು, ಇಲ್ಲಾಂದ್ರೆ ಸಮಾಧಾನ ಅಂತೂ ಆಗಲ್ಲ ನನಗೆ. ಒಂದು ಲೋಟ ಕಾಫಿನೂ ಕುಡ್ಕೊಂಡು ಅದಾದಮೇಲೆ ಅಂತೂ ಇದು ಫೈನಲ್ ಸ್ನಾನ ಮಾಡಿಕೊಂಡು ಬಂದೆ. ಫ್ರೆಶಪ್ ಆಗಿ ಬಂದ ತಕ್ಷಣ ಫಸ್ಟು ದೇವ್ರ ಮನೆ ರೆಡಿ ಮಾಡಿಬಿಡೋಣ, ಆಮೇಲೆ ಬೇಕಾದರೆ ಬಾಕಿ ಕೆಲಸ ಮಾಡ್ಕೊಡೋಣ ಅಂತೇಳಿ ದೇವ್ರ ಮನೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಫೋನೇ ಬಿತ್ಕೊತು. ಈ ಕಥಗಂಡು ಸರಿಯಾಗಿರೋದ ಸುಮಾರಾಗಿ ಅವನ ನಾನು ವೀಡಿಯೋ ಮಾಡ್ತಾಯಿದ್ರೆ ನಮ್ಮ ಚಿಕ್ಕವ್ರ ಮಗ ನಮ್ಮ ಕಾಲದಲ್ಲಿ ಇದೆಲ್ಲ ಇರಲಿಲ್ಲ ಕಣಪ್ಪ ಅಂತ ರೇಗಿಸ್ಕೊಂಡು ಇದು ನನ್ನ ಕೊನೆಗೂ ನನ್ನ ಫೋನ್ ಉಣಿಸ್ಬಿಟ್ಟ. ಅದಕ್ಕೆ ಬೋಯ್ತಾ ಇದ್ದೆ. ಅದಾದಮೇಲೆ ದೇವ್ರ ಮನೆ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದೇನೋ ಕುತ್ಕೊಂಡು ಮಾತಾಡ್ತಾ ಇದ್ದ, ಹಂಗೆ ಹಿಂಗೆ ಇದು ಮಾಡ್ತೀಯಾ, ವೀಡಿಯೋ ಮಾಡ್ತಾ ಇದೀಯಾ ಅಂದ್ಕೊಂಡು ಅದೇನೋ ರೇಗಿಸ್ತಾ ಇದ್ದ. ಸರಿ ಅಂದ್ಬಿಟ್ಟು ಅಂತೂ ಇಂತೂ ಫೈನಲಿ ನಾನು ಕೂಡ ದೇವ್ರ ಮನೇಲಿ ರೆಡಿ ಮಾಡಿಕೊಂಡೆ. ಎಣ್ಣೆಯಲ್ಲಿ ಕುಂಕುಮ ಎಲ್ಲ ಹಾಕಿ ಹೂವೆಲ್ಲ ಮುಡಿಸಿ ರೆಡಿ ಮಾಡಿಕೊಂಡೆ. ಇನ್ನೊಂದು ಸೈಡು ನಮ್ಮ ಚಿಕ್ಕಮ್ಮ ನಾನು ಬರೋಷ್ಟರಲ್ಲಿ ದೇವ್ರ ಮೇಲೆ ರೆಡಿ ಮಾಡಿ ಬರೋಷ್ಟರಲ್ಲಿ ಬೇಳೆ ಸಾಂಬಾರಿಗೆ ಏನೇನು ಬೇಕು, ಗೊಜ್ಜಿಗೆ ಏನೇನು ಬೇಕು ತರಕಾರಿಗಳನ್ನು ಕೂದಿ ಮಡಗಿತ್ತು. ನೀನು ಅಡುಗೆ ಮಾಡ್ಕವ ಇಷ್ಟರಲ್ಲಿ ಅಂತ ಹೇಳ್ಬಿಟ್ಟು ಅವರು ಕೂಡ ಒಂದು 5 ನಿಮಿಷ ರೆಸ್ಟ್ ಮಾಡ್ತೀನಿ ಅಂದ್ಬಿಟ್ಟು ಕೂತ್ಕೊಂಡ್ರು. ಸರಿ ಅಂತ ಹೇಳ್ಬಿಟ್ಟು ನಾನು ನೋಡ್ತಾ ಇರ್ಬೋದು ಎಲ್ಲನೂ ಕೂದಿ ಎಲ್ಲ ರೆಡಿ ಮಾಡಿದ್ರು. ಈ ಕಡೆ ಒಡೆ ಕಾಳಿಗೆಲ್ಲ ಉನಿ ಹಾಕಿ ರೆಡಿ ಮಾಡಿದರು. ನಾನು ಸರಿ ಅಂದ್ಬಿಟ್ಟು ಬೇಳೆ ಸಾಂಬಾರು ಇಡೋಣ ಅಂತ ಹೇಳ್ಬಿಟ್ಟು ಬೇಳೆ ಸಾಂಬಾರಿಗೆ ಫಸ್ಟ್ ಎಲ್ಲನೂ ಹಾಕಿ ಇಟ್ಟೆ. ನೋಡ್ತಾ ಇರ್ಬೋದು ಅಂದರೆ ನಾವು ಎಡೆಗೆ ಇಲ್ಲಿ ನಾನು ಹೇಳ್ದಂಗೆ ಸಿಹಿ ಸಪ್ಪೆ ಅಂದರೆ ಬೇಳೆ ಸಾಂಬಾರು, ತರಕಾರಿ, ಪಲ್ಯ, ವಡೆ, ಪಾಯಸ, ಹಣ್ಣು, ಹಂಪಲು ಇಷ್ಟು ಮಾತ್ರ ಇಡಬೇಕು. ಅದಕ್ಕೋಸ್ಕರ ಏನೇನು ಬೇಕೆಲ್ಲ ನಾನು ರೆಡಿ ಮಾಡಿಕೊಂಡೆ. ಅಂದರೆ ನಾನಿಲ್ಲಿ ಯಾರಿಗೂ ಕರೆದಿಲ್ಲ, ಯಾಕಂದರೆ ಮೊದಲಿನಂಗೆ ನಾನು ಮದುವೆ ಆದ ಹೊಸದಲ್ಲಿ ಸುಮಾರು ಜನ ಬರ್ತಿದ್ರು. ಈಗ ನೈಟ್ ಅಲ್ವಾ, ಅಷ್ಟೊತ್ತಲ್ಲಿ ಯಾರು ಬರ್ತಾರೆ, ಎಲ್ಲ ಯಾರು ಮೊದಲೆಲ್ಲ ಕರಿತಿದ್ದೆ ನಮ್ಮ ಅತ್ತೆ ಕರಿತಿದ್ದೆ ಒಂದು 5 ಜನ 6 ಜನ ಬರ್ತಿದ್ರು. 20 ಜನ 30 ಜನ ಬರ್ತಿದ್ದವರು 10-15 ಜನ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ 2 3 ಈ ರೀತಿ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ಊರು ಬೇರೆ ಕಡೆ ಎಲ್ಲನೂ ಕರೆಯಲ್ಲ, ಅಕ್ಕಪಕ್ಕದವ್ರು ಕರೆದ್ಬಿಟ್ಟು ಒಂದು 4-5 ಜನಕ್ಕೆ ಅನ್ನ ಇಕ್ತೀವಿ. ಬಂದರೆ ಬರ್ದೋದ್ರೆ ನಾವೇ ಊಟ ಎಡೆ ಇಕ್ಬಿಟ್ಟು ಊಟ ಮಾಡ್ಕೊಂಡು ಕೈ ಮುಕ್ಕೊಂಡು ಮಲಿಕತ್ತೀವಿ ಅಷ್ಟೇ. ಅದಕ್ಕೆ ನಾನು ಏನು ಜಾಸ್ತಿ ಯಾರೂ ಕರಿತಾ ಇಲ್ಲ ಅಂದ್ಬಿಟ್ಟು ನಾನು ಯಾರು ಬರಲ್ಲ ಅಂತ ಹೇಳ್ಬಿಟ್ಟು ನಾನು ಸಿಂಪಲ್ಲಾಗಿ ಅಡುಗೆ ಎಲ್ಲ ಮಾಡಿಕೊಂಡೆ. ಯಾರು ಬಂದರೆ ಇಕ್ಕದ ಅಂತ ಅಕ್ಕಪಕ್ಕದಲ್ಲಿರೋ, ಯಾಕೆಂದರೆ ಎಲ್ಲರೂ ನಮ್ಮ ಬೀದಿಲಿ ಫುಲ್ ಮಾಡ್ತಾರೆ. ಯಾರ ಮನೆಗೆ ಹೋಗೋದು ಯಾರ ಮನೆಗೆ ಬಿಡೋದು ಅಂತ ಪಾಪ ಅವರೇ ಯೋಚನೆ ಮಾಡ್ತಾ ಇರ್ತಾರೆ. ಸರಿ ಬಂದರೆ ಇರಲಿ ಅಂದ್ಬಿಟ್ಟು ಸಿಂಪಲ್ಲಾಗೆ ಮಾಡಿಕೊಂಡೆ. ಅಡುಗೆಗೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಬೇಳೆ ಸಾಂಬಾರು ರೆಡಿ ಆಯಿತು, ಈ ಕಡೆ ತರಕಾರಿ ಪಲ್ಯ ಮತ್ತು ಎಲ್ಲ ರೆಡಿ ಆಯಿತು. ಇನ್ನೊಂದು ಸೈಡು ಎಲ್ಲನೂ ರೆಡಿ ಮಾಡಿಕೊಂಡು ಕುಯ್ಕೊಂಡು ಎಲ್ಲ ರೆಡಿ ಮಾಡಿದ್ರು. ನಮ್ಮ ಹಸ್ಬೆಂಡು ಕೂಡ ಬಂದರು. ಬಂದ ತಕ್ಷಣ ಅವರು ತರಕಾರಿ ಅಂದರೆ ಎಡೆ ಅಳತೆಗೆ ಏನೇನು ಬೇಕು ಎಲ್ಲ ತಂದಿದ್ರು. ಕುತ್ಕೊಂಡು ಅವರು ಹಣ್ಣುಗಳೆಲ್ಲ ಬಿಡಿಸ್ಕೊಂಡು ಇದು ಸೀತಾಫಲ ಹಣ್ಣು ಮತ್ತು ಸೇಬಿಕಾಯಿ ಏನೇನೋ ಹಣ್ಣುಗಳು ತಂದಿದ್ರು. ಅವೆಲ್ಲನೂ ಬಿಡಿಸ್ಕೊಂಡು ಕಟ್ ಮಾಡ್ಕೋತಾಯಿದ್ರು. ಅಂತೂ ಇಂತೂ ಹಣ್ಣೆಲ್ಲ ಕೂದಾಯಿತು. ಈ ಕಡೆ ಹಲಸಿನ ಹಣ್ಣು ಕೂಡ ಕುಯ್ತಿದ್ರು. ಫುಲ್ ಮಾಗೋಗಿತ್ತು. ಅದು ಬೇರೆ ಕಲಸ್ಕೊತಿತ್ತು. ಬೇಡ ಸಾಕು ಅಡಳ್ತೆಗೆ ಮಾತ್ರ ಕೂದು ಮಡಗಿ ಬಿಡಿ ಅಂತ ಹೇಳಿದೆ. ಅದನ್ನ ಈ ಕಡೆ ಸೈಡು ನಮ್ಮ ಚಿಕ್ಕಮ್ಮ ವಡೆಗೆ ಕಲ್ಲಲ್ಲಿ ಆಡಿಸ್ತಾಯಿತ್ತು, ಒಳ್ಕಳಲ್ಲಿ. ಅಂದರೆ ವಡೆನ ಮಿಕ್ಸಿಲಿ ಆಡ್ಸೋಕ್ಕಿಂತ ಕಲ್ಲಲ್ಲಿ ಆಡಿಸಿದ್ರೆ ಸೂಪರಾಗಿ ಬರುತ್ತೆ. ನನಗಂತೂ ವಡೆ ಕಾಳನ್ನ ಕಲ್ಲಲ್ಲಿ ಆಡಿಸಿದ್ರೆ ಇಷ್ಟ. ನಮ್ಮಮ್ಮ ಹುಯ್ಯೋ ವಡೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿರ್ತಿತ್ತು ಅಂದರೆ ತಿಂದರೆ ತಿಂತಾನೇ ಇರಬೇಕು ಅಂತ ಅನ್ನಿಸ್ತಿತ್ತು. ಅಷ್ಟು ಚೆನ್ನಾಗಿ ಆಡಿಸ್ತಿತ್ತು. ಅದಾದಮೇಲೆ ಆ ಚಿಕ್ಕಮ್ಮ ಎಲ್ಲ ಆಡಿಸಿ ಕೊಡ್ತು. ಒಂದು ಒಬ್ಬೆ ಫಸ್ಟು ಎಡೆಗೆ ಊದ್ಬಿಟ್ಟು ಎಡೆಗೆ ಮಡಗ್ಬಿಟ್ರೆ, ಅದಾದಮೇಲೆ ನೋಡ್ತಾ ಇರ್ಬೋದು ಬೋಸು ತಿಂಡಿ ಎಲ್ಲ ಹಾಕಿ ಮಡಗಿದ್ದೆ. ಅಂದರೆ ಕೊಡೆಗೆ ಪಕ್ಷದಲ್ಲಿ ನಾವು ಪಕ್ಷ ಮಾಡ್ತಾರಲ್ಲ ಆವಾಗ ಅವರು ನಮ್ಗೆ ಕೊಟ್ಟಿರ್ತಾರೆ ತಿಂಡಿನ. ಅದಕ್ಕೆ ನಾವು ಉಪವಾಸದಲ್ಲಿ ಕೊಡಬೇಕಲ್ಲ, ನಾವು ಮೈಸೂರಲ್ಲಿದ್ದರೂ ಕೊಟ್ಟು ಕಳಿಸ್ತಾರೆ ಅಥವಾ ಇಲ್ಲಿ ಕೊಡ್ತಾರೆ. ಇಲ್ಲಿ ನಮ್ಮ ಚಿಕ್ಕಮ್ಮ ಬಂದ ತಕ್ಷಣ ಕೊಡ್ತಿತ್ತು. ಅದಕ್ಕೆ ನಾವು ಏನು ಕೊಟ್ಟು ಈಗ ಈಸ್ಕೊ ತಿನ್ನೋದು ದೊಡ್ಡದಲ್ಲ, ಕೊಟ್ಟಮೇಲೆ ನಾವು ಕೊಡಬೇಕಲ್ಲ ಅಂತೇಳಿ ಸಿಂಪಲಾಗಿ ಮಾಡಿದ್ದು. ನಾನು ತಿಂಡಿಗಳೇನು ಜಾಸ್ತಿ ಮಾಡಿರಲಿಲ್ಲ, ಸಿಂಪಲಾಗಿ ಮಾಡಿದ್ದು. ಅದರಲ್ಲಿ ಒಂದು 4-5 ಜನಕ್ಕೆ ಅಷ್ಟೇ, ಜಾಸ್ತಿ ಏನಿಲ್ಲ. ಯಾರಿಗೂ ಮೊದಲೆಲ್ಲ ನಮ್ಮಮ್ಮ 20 ಜನ 30 ಜನ ಕೊಡ್ತಿತ್ತು ಊರಿಗೆ, ಅವ್ರ ಊರಿಗೆ ಅಂತ ಹೇಳ್ಬಿಟ್ಟು. ಬಟ್ ನಾನಿಲ್ಲಿ ಸುಮಾರು ಜನ ನಮ್ಮ ಬೀದಿಯವ್ರಿಗೆ ಮಾತ್ರ ಕೊಟ್ಟೆ ಅಷ್ಟೇ, ಒಂದು 2-3 ಸೀಟ್ಗೆ ಅಷ್ಟೇ. ಎಲ್ಲನೂ ಕೊಟ್ಬಿಟ್ಟು ರೆಡಿ ಮಾಡಿಬಿಟ್ಟು ಈಗ ನೋಡ್ತಾ ಇರ್ಬೋದು ಎಲ್ಲನೂ ಕಲಸಿ ಬಾತ್ ಮಾಡಿದ್ದೆ, ಪಲ್ಯ ಎಲ್ಲ ಮಾಡಿದ್ದೆಲ್ಲ ರೆಡಿ. ಎಡೆಗೆ ಏನೇನು ಬೇಕು ಎಲ್ಲನೂ ಮಡಗ್ಬಿಡೋಣ ಅಂತೇಳಿ ಸಪ್ರೇಟ್ ಎಲ್ಲ ಮಡಗಿದೆ. ಈ ಕಡೆ ಸೈಡು ಎಲ್ಲ ಮಡಗಾದ್ಮೇಲೆ ನಾನು ಕೂಡ ಫ್ರೆಶಪ್ ಆಗಿ ಬಂದು ಮುಖ ಎಲ್ಲ ತೊಳ್ಕೊಂಡು ಬಂದು ಎಡೆಗೆ ಏನೇನು ಬೇಕು ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಣೆ ಮತ್ತು ಪಂಚೆ ಎಲ್ಲನೂ ಹಿರಿಕರಿಗೆ ಏನೇನು ಯೂಸ್ ಮಾಡ್ತಾಯಿದ್ರು ಅವೆಲ್ಲನೂ ತಂದು ಏನು ಬೇಕು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ
ತಪ್ಪೋ ಸರಿ ನನಗೆ ಗೊತ್ತಿಲ್ಲ. ನಮ್ಮತ್ತೆ ಹೆಂಗೆ ಮಾಡ್ತಾಯಿತ್ತು ನೋಡ್ಕೊಂಡಿದ್ದೆ. ನಮ್ಮತ್ತೆ ಹೆಂಗೆ ಮಾಡ್ತಾಯಿತ್ತು ಹಂಗೆ ಮಾಡ್ತಾಯಿದ್ದೀನಿ. ತಪ್ಪೋ ಸರಿಯೋ ನೀನೇ ನೋಡ್ಕಮ್ಮ ಅಂತ ಹೇಳ್ಬಿಟ್ಟು ಕೈ ಮುಗ್ದ್ಬಿಟ್ಟು ನಮ್ಮ ಅಮ್ಮಂಗೆ. ಯಾಕೆಂದರೆ ಒಬ್ರೊಬ್ರು ಅದು ಹಾಕಿಲ್ಲ, ಇದು ಮಾಡಿಲ್ಲ, ಹಿಂಗೆ ಮಾಡ್ಬಿಟ್ಟು ಹಂಗೆ ಮಾಡ್ಬಿಟ್ಯಾ ಅಂತ ಹೇಳ್ತಾರೆ. ನನಗೆ ಗೊತ್ತಂಗೆ ನಮ್ಮಮ್ಮ ಯಾವ ರೀತಿ ಮಾಡ್ತಾಯಿದ್ರು, ನಮ್ಮ ಅತ್ತೆ ಯಾವ ರೀತಿ ಮಾಡ್ತಾಯಿದ್ರು ಅದೇ ರೀತಿ ಮಾಡಿದ್ದೀನಿ. ತಪ್ಪು ನಿಮ್ಮಪ್ಪೆಲ್ಲ ಅಂದರೆ ತಪ್ಪೆಲ್ಲ ನಿನ್ನ ಹೊಟ್ಟೆ ಒಳಗೆ ಹಾಕೋದು ಕ್ಷಮಿಸಮ್ಮ ಅಂತ ಬೇಡ್ಕೊಳ್ತಾ ಎಲ್ಲನೂ ಎಡೆ ಪಡೆ ಎಲ್ಲನೂ ಇಕ್ಕಾಯಿತು. ಚಕ್ಲಿ ಉಪ್ಪಿಟ್ಟು ಎಲ್ಲ ಪ್ರತಿಯೊಂದು ನಾವು ಏನೇನು ತಿಂಡಿಗಳನ್ನ ಮಾಡಿದ್ದೀವಿ ಆ ತಿಂಡಿ ಎಲ್ಲನೂ ಹಾಕಿ, ಅನ್ನ ಸಾಂಬಾರು ಹಾಕಿ, ಪಾಯಸ ಹಾಕಿ, ವಡೆ ಹಾಕಿ ಎಲ್ಲ ರೆಡಿ ಮಾಡಿಕೊಂಡು, ಹಾಗೆ ನಮ್ಮ ಅತ್ತೆ ಸೀರೆಗಳು ಮಡಗಿರ್ಬೋದು, ಒಡವೆಗಳು ಮತ್ತು ನಮ್ಮ ಮಾವನ ಪಂಚೆ ಬೀಡಿ ಎಲ್ಲನೂ ಮಡಗಿ ಮಧ್ಯೆ ಕಳಸ ಮಡಗಿ ಎಲ್ಲ ರೆಡಿ ಮಾಡಿಕೊಂಡು ಅಂತೂ ಇಂತೂ ಎಡೆ ಕೂಡ ಇಕ್ಕಾಯಿತು. ಈಗ ಪೂಜೆ ಕೂಡ ಸ್ಟಾರ್ಟ್ ಮಾಡಿಕೊಂಡು ಹಣ್ಣು ಕೂದಿರವು ಸೌಂತಕಾಯಿ ಹಾಕೈತೆ, ಸ್ವೀಟು ಎಲ್ಲ ಹಾಕಿದ್ದೀನಿ. ಅಡುಗೆ ಮಾಡಿರೋದು ಗೊಜ್ಜು, ಬಾತು, ಬೇಳೆ ಸಾಂಬಾರು, ಪಾಯಸ, ವಡೆ ಎಲ್ಲನೂ ಹಾಕೈತೆ. ಇಲ್ಲಿ ದುಡ್ಡು ಮಡಗಿದ್ದೀನಿ, ಇನ್ನೇನು ಇಲ್ಲ, ಒಡವೆನೂ ಮಡಗಿ. ಪೂಜೆ ಮಾಡ್ಬೇಕು. ತಪ್ಪು ನೆಪ್ಪು ನಮ್ಮಮ್ಮ ಎಲ್ಲ ಕಾಪಾಡಮ್ಮ ಅಪ್ಪ ಅವ್ವ ನೋಡ್ಕವ ಬಂದಂಗೆ ಬರ್ದಂಗೆ ಮಾಡ್ತಾವೆ ಅಂತ. ಅಡುಗೆ ಮನೆದವಲ್ಲ ಬೇಡ, ಅದು ಅಡುಗೆ ಮನೆದ ಎತ್ಕೊ. ಅವನ್ನ ಕೇಳು ಕೊಡುತ್ತೆ. ಒಂದು ಬೇಳೆ ಬಟ್ಟೆ ಕೊಡು. ದೇವ್ರ ಮನೆಗೂ ಮಾಡಿ ಫೈನಲಿ ಎಲ್ಲರೂ ಕೂಡ ಪೂಜೆ ಮುಗಿಸಿದ್ರು. ಎಲ್ಲರೂ ಮನೇಲಿ ಯಾರ್ಯಾರು ಎಲ್ಲರೂ ಪೂಜೆ ಮುಗಿಸಿ ಹೋಗಿ ಬಾಗಿಲೆಲ್ಲ ಹಾಕ್ಕೊಂಡು ನಾವು ಹೋಗಿ ಈಚೆ ಕೂತ್ಕೋಬೇಕು. ಒಂದು 20 ನಿಮಿಷ 30 ನಿಮಿಷ ಅಥವಾ ಒಂದು ಅರ್ಧ ಗಂಟೆ ಕೂತಿ ಅದಾದಮೇಲೆ ಬಾಗಿಲಿಗೆ ನೀರು ಎರಚಿ ಬಾಗಿಲನ್ನ ತಟ್ಟಿ 3 ಸತಿ ಬಾಗಿಲನ್ನ ತೆಗಿಬೇಕು. ಬನ್ನಿ ಅದನ್ನು ತೋರಿಸ್ತೀನಿ. ಈಗ ಅಳಿಸ್ನಣ್ಣ ಆಯಿತು, ಇದು ಹಚ್ಬಿಟ್ಟು ಬಂದು ಕೂತ್ಕೊ ಬನ್ನಿ. ಇದು ಹಚ್ಬಿಟ್ಟು ಹೋಗ್ಬೇಕಲ್ವಾ? ಅಯ್ಯಪ್ಪ ಧೂಳ ಇಲ್ಲಿ ಇದೇನು ಅಂತೀನಿ. ಬುಡ್ಲ ಸುಮ್ಮನೆ ನೀವನೊಂದು ಇವನು ನಾನು ಬಡ್ದಾಬಿಡ್ತೀನಿ. ನಾನು ಗ್ಯಾರಂಟಿ. ನಾನು ಈಗಂತ ಸುಮ್ಮನೆ ಸೌಂಡ್ ಕೇಳಿಸ್ಕೋಬೇಕು ನಂಗೆ ಗಂಡ ಅನ್ನೋದ. ಅದಾದಮೇಲೆ ನೋಡಿ ಈ ರೀತಿ 3 ಸತಿ ಕರಿಬೇಕು. ಅಂದರೆ ನಾವು ಯಾರಿಗೆ ಎಡೆ ಇಕ್ಕಿರ್ತೀವಿ ಅವ್ರನ್ನ ಹೆಸರನ್ನ ಹೇಳಿ 3 ಸತಿ ಬಾಗಿಲನ್ನ ತಟ್ಟಿ ಕರಿಬೇಕು. ಅದಾದಮೇಲೆ ಮತ್ತೆ ಒಳಗಡೆ ಹೋಗಿ ಪೂಜೆ ಮಾಡಿ ಏನು ಎಡೆ ಇಕ್ಕಿರ್ತೀವಿ ಅದನ್ನು ತೊಗೊಂಡು ತಿನ್ನಬೇಕು. ಅಂದರೆ ಆಗ ಎಲ್ಲ ಒಟ್ಟಿಗೆ ಇದ್ದಾಗ ಒಂಥರ ಚಂದನ. ಮತ್ತು ಜೋಬಲ್ಲಿ ಚಡ್ಡಿ ಜೋಬ್ಗಳಲ್ಲಿ ಮತ್ತು ಅಮ್ಮನ ಇದರಲ್ಲಿ ಸೀರೆಯಲ್ಲಿ ಔಸಿ ದುಡ್ಡನ್ನು ಮಡಗ್ತಿದ್ರು. ಮಕ್ಕಳು ಏನಿಗೂ ಕೈ ಹಾಕ್ತಿರಲಿಲ್ಲ, ಫಸ್ಟ್ ಹೋಗಿ ದುಡ್ಡಿಗೆ ಕೈ ಹಾಕ್ತಿದ್ರು. ಎಲ್ಲ ಫಸ್ಟ್ ಹೋಗಿ ದುಡ್ಡು ಕೈ ಹಾಕ್ತಿದ್ರು. ನಮ್ಮ ಅತ್ತೆ ಅದನ್ನು ಕಾಣ್ದೋದಂಗೆ ಮಡಗ್ತಿದ್ರು. ಮೇಲೆ ಮಾತ್ರ ಒಂದು 20 ರೂಪಾಯಿ 50 ರೂಪಾಯಿ ಮಡಗ್ಬಿಟ್ಟು ಚಡ್ಡಿ ಜೋಬಲ್ಲೆಲ್ಲ 100 ರೂಪಾಯಿ 250 ರೂಪಾಯಿ ಹಿಂಗೆ ಮಡಗ್ತಿದ್ರು. ಬಟ್ ಏನೇ ಮಾಡಿದ್ರು ಮಕ್ಕಳು ಬಿಡ್ತಿರಲಿಲ್ಲ, ಹುಡಿಕೊಂಡು ಎತ್ಕೊಂಡ್ಬಿಡ್ತಿದ್ರು. ಬಟ್ ಈಗ ಯಾರೂ ಇಲ್ಲ ಮಕ್ಕಳುಗಳು. ನನ್ನ ಮಗನಿಗೂ ರಜೆ ಕೊಡಲಿ, ನನ್ನ ಮಗಳಿಗೂ ಎಕ್ಸಾಮ್ ಇತ್ತು ಅದರಿಂದ ಬರಲ್ಲ ಅಂತ ಹೇಳಿದ್ರು. ಬಟ್ ಅದೇ ಹಳೆ ನೆನಪುಗಳು ಇದೆಯಲ್ಲ ಅದು ನಿಜವಾಗ್ಲೂ ಚೆನ್ನಾಗಿರುತ್ತೆ. ಎಲ್ಲ ಒಟ್ಟಿಗಿದ್ದಾಗೆ ಒಂಥರ ಚೆಂದ, ಬೇರೆ ಆದಾಗ ಒಂಥರ ಏನೂ ಮಾಡೋಕ್ಕಾಗಲ್ಲ. ಅದಾದಮೇಲೆ ಇವರು ಪೂಜೆ ಎಲ್ಲ ಆದಮೇಲೆ ಎಡೆಯಲ್ಲಿ ಏನೇನಿತ್ತು ಅದನ್ನು ತಗೊಂಡು ತಿಂದ್ಕೊಂಡು ಒಂದು ಸ್ವಲ್ಪ ಬಾತು ಪ್ರಸಾದ ಸ್ವೀಟ್ ಎಲ್ಲ ತಗೊಂಡು ತಿಂದರು. ನಮ್ಮ ಯಜಮಾನ್ರಿಗೆ ಬೇರೆ ಕಡೆ ಒಂದು ಫಂಕ್ಷನ್ ಇತ್ತು ಅಂತ ಹೇಳಿ ಪೂಜೆ ಎಲ್ಲ ಮಾಡಿ ಒಂದು ಸ್ವಲ್ಪ ಲೈಟಾಗಿ ಊಟ ಮಾಡ್ಕೊಂಡು ಅವ್ರು ಹೊರಟರು. ಅದಾದಮೇಲೆ ನನ್ನ ಚಿಕ್ಕಮ್ಮ ಮಗನೂ ಕೂಡ
ಊಟ ಹಾಕ್ಕೊಟ್ಟೆ. ಅವ್ನು ಊಟ ಮಾಡ್ಕೊಂಬಿಟ್ರೆ ನಾವು ನಿಧಾನಕ್ಕೆ ಊಟ ಮಾಡ್ಬೋದು ಅಂತ ಹೇಳಿ. ಅಷ್ಟರಲ್ಲಿ ನಾನು ಆರತಿ ಮೊಮ್ಮಗನು ಬಂದಿದ್ದ. ಅವನು ಕೂಡ ವಡೆ ಪಾಯಸ ಎಲ್ಲ ತಗೊಂಡು ತಿಂತಾಯಿದ್ರು. ನನ್ಗೆ ಖುಷಿ ಆಗ್ತಾ ಮಕ್ಳುಗಳು ಎಲ್ಲೇ ಇರಲಿ ಬಂದರೆ ಒಂಥರ ಖುಷಿ, ಸಂತೋಷ ಇರುತ್ತೆ. ಒಂದು ಫಂಕ್ಷನ್‌ಗಳಲ್ಲಿ ಎಲ್ಲ ಒಟ್ಟಿಗಿದ್ರೇನೆ ಅದೊಂದು ಫಂಕ್ಷನ್ ಅಂತ ಅನ್ಸ್ಕೊಳ್ಳೋದು. ಸಪ್ರೇಟಾಗಿ ಮಾಡೋದ್ಕಿಂತ ಎಲ್ಲ ಒಟ್ಟಿಗೆ ಮಾಡೋದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಹಾಗೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಇನ್‌ಸ್ಟಾಗ್ರಾಮಲ್ಲಿ ಶಿಲ್ಪಾ ಶ್ರೀಕರ್ಣ ಅಕೌಂಟ್‌ನ ಫಾಲೋ ಮಾಡಿ. ಯೂಟ್ಯೂಬಲ್ಲಿ ಮುದ್ದು ಶಿಲ್ಪಾ ಸವಾರಿ ಲೈವ್ ಯೂಟ್ಯೂಬ್ ಚಾನಲ್‌ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್ ಗೈಸ್.